ಏ ಮಂಜು ಮಾತಾಡಿ ಹೇಮರಾಜ್ ಕೂತ್ಕೊಳ್ಳಿ. 1572 ಚುಕ್ಕಿ ಗುರುತಿನ ಪ್ರಶ್ನೆಯನ್ನ ಸಮಾಜ ಕಲ್ಯಾಣ ಸಚಿವರಿಗೆ ಕೇಳಲು ಬಯಸ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ನನಗೆ ಉತ್ತರ ಒದಗಿಸ್ಕೊಟ್ಟಿದ್ದಾರೆ. ಬಹುಶಃ ನಾನು ಶಾಸಕನಾಗಿದ್ದಾಗ ಅವರು ಡಿಸ್ಟ್ರಿಕ್ಟ್ ಮಂತ್ರಿ ಇದ್ದಾಗಲೇ ಈ ಅಂಬೇಡ್ಕರ್ ಭವನವನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದ್ದು. 14-15ರಲ್ಲಿ 25 ಲಕ್ಷ ರೂಪಾಯಿನಲ್ಲಿ ಆಗಿರ್ತಕ್ಕಂಥದ್ದನ್ನ ಮೊದಲನೇದಾಗಿ 7.5 ಲಕ್ಷ ಬಿಡುಗಡೆಯಾಗಿ ಪ್ರಾರಂಭ ಆಯಿತು. ಅದಾದ ನಂತರ ಇಲ್ಲಿವರೆಗೆ ನಾನು ಈ ಅಂತೇಳಿ 4 ಪ್ರಶ್ನೆ ಕೇಳಿದ್ದೀನಿ. ಇವರು ಉತ್ತರನ ಲಾಸ್ಟ್ಗೆ ಈ ಕಟ್ಟಡ ಕಾಮಗಾರಿಗಳು ಯಾವ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲಾಗುವುದು ಅಂತ ಹೇಳಿದ್ರೆ ಅದಕ್ಕೆ ಉತ್ತರನೇ ಇಲ್ಲ. ನಮ್ಮ ಮಂತ್ರಿಯವ್ರದ್ದು ಖಾಲಿ ಬಿಟ್ಬಿಟ್ಟಿದ್ದೀರಿ. ಸೊ ಅಂದ್ರೆ ನಾವು ಏನಂತ ತಿಳ್ಕೋಬೇಕು ಅಂದ್ರೆ ನಿಮ್ಗೆ ಹೇಗೆ ಬೇಕಾದ್ರೆ ಅನಿಸ್ಬೋದು ಈಗ ಅದನ್ನು. ಇಲ್ಲ ಅಧ್ಯಕ್ಷ, ಯಾಕೆಂದ್ರೆ ಅವರು ಕಲ್ಲು ಹಾಕಿದ್ದಂತ ಒಂದು ಅಂಬೇಡ್ಕರ್ ಭವನ ಅದು ಅರ್ಕಲ್ಗೋಡ್ ಟೌನ್ ಅಲ್ಲಿ ಹಾರ್ಟ್ ಆಫ್ ದ ಟೌನ್ ಅಲ್ಲಿ ಇರ್ತಕ್ಕಂಥದ್ದು. ಓಕೆ, ಅದು ಈಗಾಗಲೇ ಗ್ರೌಂಡ್ ಲೆವೆಲ್ಗೆ ಒಂದು RCC ಹಾಕಿ ಕಂಪ್ಲೇಂಟ್ ಇತ್ತು ಅಂತೇಳಿ ಅದನ್ನೆಲ್ಲ ಇದನ್ನೆಲ್ಲ ಮಾಡಿ ಇನ್ಸ್ಪೆಕ್ಷನ್ ಎಲ್ಲ ಮಾಡಿದ್ದಾರೆ. ಇದು 2014-15 ಅಂದ್ರೆ ಈಗ ಎಷ್ಟನೇ ಇಸ್ವಿ ಅಂತಂದ್ರೆ 25ನೇ ಇಸ್ವಿ ಅಂದ್ರೆ ತಾವು ತಿಳ್ಕೋಬೇಕು. ತಾವು ಮತ್ತೆ ವಾಪಸ್ಸು ಮಂತ್ರಿಯಾಗಿ ಸಮಾಜ ಕಲ್ಯಾಣಕ್ಕೆ ಬಂದಿದ್ರಿ, ಮೊದಲು ಡಿಸ್ಟ್ರಿಕ್ಟ್ ಮಂತ್ರಿ ಆಗಿದ್ರಿ. ಈಗ ಕೂಡಲೇ ಅದು ಕಂಪ್ಲೀಟ್ ಆಗಬೇಕಾದ್ರೆ ಕನಿಷ್ಠ ಪಕ್ಷ 5 ಕೋಟಿ ರೂಪಾಯಿ ಆಗಬೇಕು. ತಾವು ಮಾಡೋದಿದ್ರೆ ಮಾಡಿ, ಮಾಡದೇ ಇದ್ರೆ ಮಹಾದೇವಪ್ಪನವರು ಕಲ್ಲಾಕಿದ್ದು ಈಗ ಪರ್ಮನೆಂಟ್ ಆಗಿ ಕಲ್ಲಾಕಿದ್ದಾರೆ ಅಂತ ಹೇಳಿ ನಾನು ಹೇಳ್ಬೇಕಾಯ್ತು. ಮಂತ್ರಿಯವರೇ, ನೀವೇ ಉತ್ತರ ಹೇಳಿದ್ರಿ. ಮಂತ್ರಿಯವರೇ, ನೀವೇ ಉತ್ತರ ಹೇಳಿದ್ರಿ. ರಾಯರೆಡ್ಡಿ ಅವರೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸರ್ ರಾಯರೆಡ್ಡಿ ಅವರು ನೆಕ್ಸ್ಟ್ ಮಂತ್ರಿ ಆಗಿ. ರಾಯರೆಡ್ಡಿ ಅವರೇ, ನಮ್ಗೆ ಆಯ್ತಾ ಇಲ್ಲ ಅದಕ್ಕೆ ಹೇಳಿದ್ರು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಅರಕಲಗೂಡು ತಾಲೂಕು ಪಟ್ಟಣದಲ್ಲಿ ಅಂಬೇಡ್ಕರ್ ಭವನನ ನನ್ನ ಕಡೆಯಲ್ಲೇ ಕಲ್ಲಾಕ್ಸಿದ್ರು ಕರ್ಕೊಂಡೋಗಿ. ನಾನು ಅವರಿಬ್ಬರು ಜೊತೆಗೇನೆ. ಅದೇ ನೀವು ಕಲ್ಲಾಕಿದ್ರು ಅಂದ್ರಲ್ಲ, ಅದು ತಾಲೂಕು ಮಟ್ಟದಲ್ಲಿ ಮಾಡೋದಕ್ಕೆ 2 ಕೋಟಿ, ಜಿಲ್ಲಾ ಮಟ್ಟದಲ್ಲಿ 4 ಕೋಟಿ ಮತ್ತು ಹೋಬಳಿನಲ್ಲಿ 70-75 ಲಕ್ಷ, ಹಳ್ಳಿಗಳಿಗೆ 20 ಲಕ್ಷ, ಈ ಥರ ಗೈಡ್ಲೈನ್ಸಲ್ಲಿ ಗ್ರ್ಯಾಂಟ್ ಕೊಡೋದಕ್ಕೆ. ನಾವು ಏನಾಗ್ತದೆ, ಎಲ್ರಿಗೂ ನಮ್ಮ ಜನರು ಮತ್ತು ಪ್ರತಿನಿಧಿಗಳಿಗೆ ನನ್ನನ್ನು ಸೇರಿಸಿ ದೊಡ್ಡದಾಗಿ ಕಟ್ಟೋಣ, ವಿಶಾಲಾಗಿ ಮಾಡೋಣ ಅಂತ ಹೇಳಿ ಅದರ ಎಸ್ಟಿಮೇಟು ನಮ್ಮ 2 ಪಟ್ಟು 3 ಪಟ್ಟು ಜಾಸ್ತಿಯಾಗಿ ಇದಾಗುತ್ತೆ. ಈಗ ಸುಮಾರು 1,45 ಲಕ್ಷ ಬಿಡುಗಡೆ ಮಾಡಿದ್ವಿ. ಅದಕ್ಕೆ ಒಟ್ಟು 1.5 ಕೋಟಿಗೆ ಅಂತ ಮಾಡಿದ್ವಿ. ಅದ್ರ ಪ್ರಕಾರ 5 ಲಕ್ಷ ಕೊಡಬೇಕು. 5 ಲಕ್ಷಕ್ಕೆ ಆಗೋದಿಲ್ಲ. ಕನಿಷ್ಠ ಅದು ಕಂಪ್ಲೀಟ್ ಆಗಿ ಇದು ಬರೋದಕ್ಕೆ ಒಂದು ವರದಿ ತರಿಸ್ಕೊಂಡು ಅದು ಕಂಪ್ಲೀಟ್ ಮಾಡೋಕ್ಕೆ ಏನಾಗತ್ತೆ ಇದೆ ಅಂತ ಕ್ರಮ ತಗೊಂಡು ಆ ಭವನನ ಕಂಪ್ಲೀಟ್ ಮಾಡೋಕ್ಕೆ ಕ್ರಮ ತಗೊಳ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಪೂರ್ಣಗೊಳಿಸ 5 ಲಕ್ಷ ಮಾಡೋಕ್ಕಾಗ್ತದಾ? ಏನ್ ಸ್ವಾಮಿ ಇದು? ಹಿಂಗೆ ಉತ್ತರ ಆಯ್ತು, ಹೇಳಿದಾರೆ ಪೂರ್ತಿಗೊಳಿಸ್ತಾರೆ ಅಂತ ಹೇಳಿ. ಅಮೌಂಟ್ ಹೇಳ್ಬೇಕು, ಪೂರ್ತಿಗೊಳಿಸ್ತಾ ನಿಮ್ಗೆ ಅಮೌಂಟ್ ಎಂತ ಕಂಪ್ಲೀಟ್ ಆದ್ರೆ ಆಯ್ತಲ್ಲ. ದಯವಿಟ್ಟು ಅದು ಎಷ್ಟು ಬೇಕಾದ್ರೆ ಕಂಪ್ಲೀಟ್ ಮಾಡಿ ಕೊಡ್ತಾ ಅಂತ ಹೇಳ್ತಾರಲ್ಲ, ಬೇಕು ಅಂತ ಹೇಳ್ಬಿಡ್ಲಿ. ನಾನು ಏನ್ ಹೇಳಿದೆ ಅವ್ರಿಗೆ, ವರದಿ ತರಿಸ್ಕೊಂಡು ಕಂಪ್ಲೀಟ್ ಆಗಕ್ಕೆ ಏನ್ ಬೇಕಾದ್ರೆ ಮಾಡೋಣ ಅಷ್ಟೇ. ಅಧ್ಯಕ್ಷರೇ, ಕೊಡ್ಬೇಕು ಅಂತಿದೆ 4 ಕೋಟಿ. ಇಲ್ಲ ಜಿಲ್ಲೆಗೆ 4. ದಯವಿಟ್ಟು ಇಲ್ಲೇ ನೋಡಿ, ಇಲ್ಲೇ ಕೇಳಿ 3 ಕೋಟಿ. ಜಿಲ್ಲೆಗೆ 4, ತಾಲೂಕು 2. ಅದು ಕಂಪ್ಲೀಟ್ ಆಗಕ್ಕೆ ವರದಿ ತರಿಸ್ಕೊಂಡು ನಿಮ್ಗೆ ಅದು ವಿಶೇಷ ಮಂತ್ರಿಗಳಿಗೆ ವಿಶೇಷ ವಿವೇಚನೆ ನಿಧಿ ಇದೆ ಅಲ್ಲ, ಅದನ್ನು ಕೊಟ್ಟು ನಿಮ್ಗೆ ಕಂಪ್ಲೀಟ್ ಮಾಡಿಸಿ ಅದಷ್ಟು ಬೇಗ. ಏನು ಹೇಳ್ಬಿಡಿ ಅಧ್ಯಕ್ಷ. ಚನ್ನಬಸಪ್ಪ ಬಿಡು ಅಂತ ಹೇಳ್ತಿದ್ರು. ಅಲ್ಲ, ರೆಕಾರ್ಡ್ ಮಂಜು ಅವರೇ, ನೀವು ಸೀನಿಯರ್ ಮೆಂಬರ್ ಹೇಳೋದಕ್ಕೆ ಹೇಳಿದ ತಕ್ಷಣ ಆಗ್ತದ? ಅಲ್ಲ, ಒಪ್ಕೊಂಡ್ಬಿಟ್ರೆ ರೆಕಾರ್ಡ್ ಅಲ್ಲಿ ನೀವು ಕೂತ್ಕೊಂಡು ನಮ್ಗೆ ಗೊತ್ತಿದೆ ಯಾವ್ದು ತಿಳಿಸ್ಬಿಟ್ಟು. ರಾಜ್ಯಾದ್ಯಂತ ಬೇಕಾದಷ್ಟು ಅಂಬೇಡ್ಕರ್ ಈ ತರ ಇನ್ಕಂಪ್ಲೀಟ್ ಆಗಿದಾವೆ. ಓಕೆ, ಬಿಕಾಸ್ ಆಫ್ ದಿ ರೀಸನ್ ದಟ್ ಐ ಹ್ಯಾವ್ ಕೋಟೆಡ್. ಕರೆಕ್ಟ್ ಬರಲಿ. ಅಂದ್ರೆ ನಿಲ್ಸಕ್ಕಾಗಲ್ವಲ್ಲ,
ಹಣಕಾಸಿನ ಲಭ್ಯತೆ ಕಡೆ ಎಲ್ಲ ಅಧ್ಯಕ್ಷರೇ, ಕಂಪ್ಲೀಟ್ ಒಂದು ಪ್ರಶ್ನೆ, ಶಾಸಕರದ್ದು ಏನ್ ತಪ್ಪಿದೆ? ಅಲ್ಲ, ಒಂದು ನಿಮಿಷ. ಎಸ್ಟಿಮೇಷನ್ ಮಾಡಿದವರು ಇಂಜಿನಿಯರ್ಗಳು ಅಲ್ಲ, ಎಲ್ಲ ಅವ್ರು ಮಾಡಿದ್ದಾರೆ. ಮುಗಿಸಿ, ಈಗ ಇವ್ರಿಗೆ ತಲೆ ಬಿಚ್ಚಿ ಮಾಡ್ಕೊಳ್ಳೋ ಆಯ್ತು, ಈಗ ನೀವು ತಪ್ಪು ಮಾಡಬೇಡಿ, ಅಲ್ಲ, ಕೂತ್ಕೊಳ್ಳಿ. ನಾನು ಶಾಸಕರು ತಪ್ಪು ಅಂತ ಹೇಳ್ತೀನಿ. ನಾನು ಅವ್ರಿಬ್ರು ಜೊತೆಗೆ ಹೋಗಿ ಮಾಡಿದ್ವಿ ಪ್ರೋಗ್ರಾಮ್. ಚನ್ನಬಸಪ್ಪ ಅವರೇ, ಇಲ್ಲಿ ಅಧ್ಯಕ್ಷೆ ನಿಮ್ಮ ರಿಪೋರ್ಟ್ ಮಾನ್ಯ ಅಧ್ಯಕ್ಷರೇ. 3 ಕೋಟಿ ರೂಪಾಯಿ ಬೇಕು ಅಂತ ಹೇಳಿ ನಿಮ್ ರಿಪೋರ್ಟ್ ಬಂದಿದೆ. ಆಯ್ತು, ಅವ್ರು ಕಂಪ್ಲೇಂಟ್ ಮಾಡಿ ಕೊಡ್ತಾರಲ್ಲ. ದಯವಿಟ್ಟು ಘೋಷಣೆ ಮಾಡ್ಬಿಡಿ ಮಂತ್ರಿ ಅವರೇ. ಯಾಕೆ ಸ್ವಾಮಿ? ನೀವೀಗ ಮಂತ್ರಿ ಕಂಪ್ಲೀಟ್ ಮಾಡಿ ಕೊಡ್ತೀರಿ. ನನಗೆ ಆಪ್ತರು ಅವ್ರದ್ದು ಅದು ತೆರೆದು ಓದಿದ ತಕ್ಷಣ ಕಂಪ್ಲೀಟ್ ಮಾಡಕ್ಕೆ ಏನ್ ಬೇಕು ಮಾಡೋಣ ಅಂತ ಹೇಳ್ತಾ ಆಯ್ತು ಇದ್ದೀನಿ. ಆಯ್ತು ಅಧ್ಯಕ್ಷ, ನಿಮ್ಗೆ ಓಕೆ. ಧನ್ಯವಾದಗಳು. ಆಯ್ತು.